ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವಿ3 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ಜಿಲ್ಲೆಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆಗಳನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇತ್ತೀಚಿನ ಕೆಲವು ದಿನಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ವಿಶೇಷವಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ ಜಿಲ್ಲೆಯಲ್ಲಿ ದಿನೇ ದಿನೇ ಮಹಾಪುರುಷರ ಭಾವಚಿತ್ರಗಳಿಗೆ ಅವಮಾನವಾಗುತ್ತಿದೆ ಮತ್ತು ದಲಿತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ಸಚಿವರ ತವರು ಕ್ಷೇತ್ರದ ಮಲ್ಚಾಪುರ ಗ್ರಾಮದಲ್ಲಿ ಸರ್ಕಾರದಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಮಾಡಿ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಗೆ ಅಡ್ಡಿ ಮಾಡಿ ಆತಂಕ ಸೃಷ್ಟಿಸಿದ್ದಾರೆ. ಅದಲ್ಲದೆ ಚಾಂಬೋಳ್ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೀಲಿ ಧ್ವಜ, ಧಮ್ಮಚಕ್ರ ಧ್ವಜಗೆ ಕಿಡಿಗೇಡಿಗಳು ತೆರವುಗೊಳಿಸಿದ್ದಾರೆ. ಈ ಹಿಂದೆ ವಿಲಾಸ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವೃತ್ತಕ್ಕೆ 1-2 ತಿಂಗಳಿನಲ್ಲಿಯೇ 3 ಬಾರಿ ಅಪಮಾನಿಸಲಾಗಿದೆ. ಅದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರೋಪಿಗಳಿಗೆ ಸೂಕ್ತ ಕ್ರಮಗೊಂಡಿಲ್ಲ. ಸಚಿವರು ತವರು ಕ್ಷೇತ್ರದ ತಳವಾಡ ಗ್ರಾಮದಲ್ಲಿ ದಲಿತ ವ್ಯಕ್ತಿಗೆ ಒಬ್ಬ ಹೆಣ್ಣು ಮಗಳು ಜಾತಿ ನಿಂದೆಯನ್ನು ಮಾಡಿ ಬಹಿರಂಗವಾಗಿ ಮಾತನಾಡಿದ್ದಾಳೆ. ಆದರೂ ಸಹ ಇದರ ಬಗ್ಗೆ ಕಾಳಜಿ ವಹಿಸದ ಉಸ್ತುವಾರಿ ಸಚಿವರು. ಬೀದರ್ ನಗರದಲ್ಲಿ ಎಟಿಎಂ ದರೋಡೆ ಮತ್ತು ಕೊಲೆ ಪ್ರಕರಣ ಸಹ ನಡೆದಿರುತ್ತದೆ. ಆದರೆ ಆರೋಪಿಗಳಿಗೆ ಇಲ್ಲಿವರೆಗೆ ಬಂಧಿಸಿಲ್ಲ ಏಕೆ? ಸಚಿವರು ತವರು ಕ್ಷೇತ್ರದ ಚಳಕಾಪುರ ಗ್ರಾಮದಲ್ಲಿ ಸರ್ವಣಿಯರು ದಲಿತರ ಓಣಿಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಮರಣಾಂತಿಕ ಹಲ್ಲೆಯನ್ನು ಮಾಡಿರುತ್ತಾರೆ. ತಪ್ಪಿಸ್ಥರ ವಿರುದ್ಧ ಪೊಲೀಸರು ಇಲಾಖೆ ಕ್ರಮ ಕೈಗೊಂಡಿಲ್ಲ ಏಕೆ? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಹುಟ್ಟೂರಾದ ವರವಟ್ಟಿ ಬಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೀಲಿ ಧ್ವಜ, ಧಮ್ಮಚಕ್ರ ಧ್ವಜವನ್ನು ಕಿಡಿಗೇಡಿಗಳು ತೆರವುಗೊಳಿಸೋದಲ್ಲದೆ ಅದನ್ನು ನಾಲೆಗೆ ಎಸೆಸಿದ್ದಾರೆ. ಅಂದರೆ ಚರಣಿಗೆ ಎಸೆಸಿದ್ದಾರೆ. ಔರಾದ್ ತಾಲೂಕಿನ ಬೇಳ್ಕುಂದ ಗ್ರಾಮದ 19 ವರ್ಷದ ದಲಿತ ಸಮುದಾಯದ ಮಾದಿಗ ಜಾತಿ ವಿದ್ಯಾರ್ಥಿಗೆ ಮನಬಂದಂತೆ ಥಳಿಸಿ ಕೊಲೆ ಮಾಡಲಾಗಿದೆ. ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಏಕೆ? ಅರಣ್ಯ ಇಲಾಖೆ ಅಧಿಕಾರಿಗಳು ಬಡವರ ಜಮೀನಿಗೆ ಬೇಲಿ ಹಾಕಿರುತ್ತಾರೆ. ಇವರ ವಿರುದ್ಧ ಸಂಬಂಧಪಟ್ಟ ಕಚೇರಿಗಳಿಗೆ ಅಳಲು ತೋಡಿ ಅರ್ಜಿ ಸಲ್ಲಿಸಿದರೂ ಯಾವುದೇ ನ್ಯಾಯವನ್ನು ದೊರಕಿತಿಲ್ಲ. ಬೀದರ್ ನಗರದ ಅಲಿಯಾಬಾದ್ ಹೊರ ವಲಯದಲ್ಲಿರುವ ಧಾಬಾ ಒಂದರ ಹತ್ತಿರ ಹೊನ್ನಿಕೇರಿ ಗ್ರಾಮ ಪಂಚಾಯತ್ ಸದಸ್ಯರ ಬರವರ್ ಹತ್ಯೆಯಾಗಿದೆ. ಇದನ್ನು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ? ಹಾಗೆ ಏಪ್ರಿಲ್ 15ರಂದು ಬೀದರ್ ಶಕ್ತಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ರವಿ ಭೂಸಂಡೆ ಅವರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಅಧಿಕಾರಿಗಳನ್ನು ಏಕೆ ವಜಾ ಮಾಡಿಲ್ಲ? ಕೇವಲ ಒಬ್ಬ ಅರಣ್ಯ ಅಧಿಕಾರಿ ದಸ್ತಗೀರ್ ಸಾಬ್ ಎಂಬುವರನ್ನು ಅಮಾನತು ಮಾಡಿದರೆ ಇನ್ನುಳಿದವರನ್ನು ಏಕೆ ಮಾಡಿಲ್ಲ? ಅದರಲ್ಲೂ ತಾವು ಏನು ಜಾತಿ ನಿಂದನೆ ತೋರಿಸ್ತಾ ಇದ್ದೀರಾ? ಏಕೆ? ನಮ್ಮ ಸಂವಿಧಾನ ಬದಲಾವಣೆ ಮಾಡ್ತೇವಂತ ಹೇಳಿದ್ದ ವಿರೋಧ ಪಕ್ಷ, ಅದಕ್ಕೋಸ್ಕರ ಬಡವರು, ಅದನ್ನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ನಮಗೋಸ್ಕರ ನಮಗೆ ನ್ಯಾಯ ದೊರಕಿಸಿಕೊಡುತ್ತೆ, ಸಂವಿಧಾನ ಸಂರಕ್ಷಿತ ಎಂಬ ಒಂದು ಭರವಸೆದಿಂದ ದಲಿತರು ಎಲ್ಲರೂ ಒಕ್ಕಟ್ಟು ಸೇರಿ ದಲಿತ ಸಂಘಟನೆಯ ಒಂದು ಒಕ್ಕೂಟದಿಂದ ತಮ್ಮನ್ನು ಬೀದರ್ ಜಿಲ್ಲೆಯ ಉಸ್ತುವಾರನ್ನಾಗಿ ಮಾಡಲಾಗಿದೆ. ಅದಕ್ಕೆ ತಾವು ಕಪ್ಪು ಕಳಂಕ ತರ್ತಾ ಇದ್ದೀರಾ? ದಲಿತರಂದರೆ ನಿಮಗೆ ಯಾವ ತರ ತಾವು ನೋಡ್ತಾ ಇದ್ದೀರಿ ಎಂಬುದನ್ನು, ಈ ತಮ್ಮ ಒಂದು ಅಧಿಕಾರವನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ ಎಂಬುದನ್ನು ಬೀದರ ಜನತೆಗೆ ಗೊತ್ತಾಗ್ತಾ ಇದೆ. ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಮಿತಿಯ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ದಲಿತ ಸಂಘಟನೆಯ ಒಕ್ಕೂಟದ ಉಪಾಧ್ಯಕ್ಷರು ಸುಭಾಷ್ ಲಾದಾ, ಶ್ರೀ ಗೌತಮ್ ಪ್ರಸಾದ್ ಹುಮ್ನಾಬಾದ್,
ಶ್ರೀ ರಾಜ್ಕುಮಾರ್ ಸಿಂಧೆ ಬೀದರ್ ದಕ್ಷಿಣ, ಶ್ರೀ ಆಕಾಶ್ ಸಿಂಧೆ ಮಹಾದೇವ್, ಶ್ರೀ ಚೇತನ್ ಕಾಡೆ ಬಸವ ಕಲ್ಯಾಣ್, ಶ್ರೀ ಸಂತೋಷ್ ಸಿಂಧೆ ಔರಾದ್, ಶ್ರೀ ಉತ್ತಮ್ ಖೇಡ್ ಕಮಲ್ನಗರ್, ಶ್ರೀ ಅಂಬರೀಶ್ ಕುದುರೆ, ಶ್ರೀ ಶ್ರೀಕಾಂತ್ ಭವಾನಿ, ಶ್ರೀ ರಾಜ್ಕುಮಾರ್ ಡೋಂಗ್ರೆ, ಶ್ರೀ ಸುನೀಲ್ ಚಂದ್ರ, ಶ್ರೀ ಲಕ್ಷ್ಮಣ್ ಕಾಂಬ್ಳೆ. ಕಾರ್ಯದರ್ಶಿಗಳು ಶ್ರೀ ಅಂಬಾದಾಸ್ ಚಕ್ರವರ್ತಿ, ಶ್ರೀ ರಾಹುಲ್ ಖಂದಾರೆ, ಶ್ರೀ ಸಚಿನ್ ಗಿರಿ, ಶ್ರೀ ಶಕ್ತಿಕಾಂತ್ ಭಾವಿದೊಡ್ಡಿ, ಶ್ರೀ ರಜನಿಕಾಂತ್ ನಾಯಕ್, ಶ್ರೀ ಸತೀಶ್ ದೊಡ್ಡಿ, ಶ್ರೀ ಶಂಕರ್ ಫುಲೆ, ಶ್ರೀ ಮಹೇಶ್ ಭೋಲಾ, ಶ್ರೀ ದಿಲೀಪ್ ಚಂದ, ಶ್ರೀ ಮಲ್ಲಿಕಾರ್ಜುನ್ ಕಪ್ಲಾಪುರೆ, ಶ್ರೀ ಸುರೇಶ್ ಯೋಜನಾಳ್ಕರ್ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಹುಜನ್ ಸಮಾಜ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಣ್ಣ ಕೃಷ್ಣಮೂರ್ತಿ ಅವರು ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ನಮ್ಮ ಅಣ್ಣತಮ್ಮರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ತಮಗೆಲ್ಲ ಕ್ರಾಂತಿಕಾರಿ ಜಯ ಹೇಳುತ್ತಾ, ಈ ಜಿಲ್ಲೆಯಲ್ಲಿ ಯಾವಾಗಿಂದ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ, ಅಂದಿನಿಂದ ದಲಿತರ ಮೇಲೆ SC/ST ಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇವ್ರ ಸ್ಟ್ರಾಟಜಿ ಹೆಂಗಿದೆ ಅಂದ್ರೆ, ದಲಿತರ ಮೇಲೆ ಅನ್ಯಾಯ ಆದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ. ತದನಂತರ ಅಟ್ರಾಸಿಟಿ ಕೇಸ್ ವೀಕ್ ಆಗ್ಲಂತೇಳಿ ಕೌಂಟರ್ ಕೇಸ್ ಮಾಡ್ತಾರೆ. ಕೌಂಟರ್ ಕೇಸ್ ಆದ್ಮೇಲೆ SPDC ಅವ್ರಿಗೆ ಕಳಿಸಿ ಶಾಂತಿವಾದ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ. ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ, ಯಾಕೆ ಅಟ್ರಾಸಿಟಿ ಮಾಡ್ತೀರಿ? ಒಂದ್ ವೇಳೆ ನೀವು ಅಟ್ರಾಸಿಟಿ ಮಾಡಿದ್ರ ಆರೋಪಿಗಳಿಗೆ ಹಿಡಿತಾ ಇದ್ದೀರಿ ಅನ್ನೋ ಇಲ್ಲ. ಅಟ್ರಾಸಿಟಿ ಮಾಡ್ತಾರ, ಕೌಂಟರ್ ಕೇಸ್ ಹಾಕ್ತಾರ, ಮತ್ ಶಾಂತಿ ಸಭೆ ನಡೆಸ್ತಾರ. ನೀವೆಲ್ಲ ತಿಳ್ಕೋಬೇಕಾಗಿದೆ. ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ನಿಮ್ಮ ಹಣ ತಂಬ ನಿಮ್ಮ ಮಕ್ಕಳಿಗೆ ಇದು ಮುಳ್ಳಾಗುತ್ತದೆ. ಈ ವೇದಿಕೆ ಮುಖಾಂತರ ನಾನು ಹೇಳ್ತೇನೆ, ನಾವೆಲ್ಲರೂ ತಿಳ್ಕೋಬೇಕು. ಲೀಡರ್ ಯಾರವ, ಡೀಲರ್ ಯಾರವ? ನಾವು ಡೀಲರ್ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿ ಹಾಕಿ ನಮ್ಮ ಅಕ್ಕ ತಂಗಿಯರ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ. ನೀವು ನೆನಪಿಟ್ಕೋಬೇಕು. ಯಾರ್ಯಾರು ಚಮಚಾಗಿರಿ ಮಾಡ್ತಾ ಇದ್ದೀರಿ, ನೀವು ಚಮಚಾಗಿರಿ ಬಿಟ್ಟು ತಮ್ಮ ಸಮಾಜಕ್ಕಾಗಿ ದುಡಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ, ತಮ್ಮ ಸಮಾಜಕ್ಕಾಗಿ ದುಡಿದವನೇ ಧನ್ಯನು ಅಂತ. ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರೆ ನಿಮ್ಮ ತಾಯಿ ಗರ್ಭದಲ್ಲೇ ಸತ್ತು ಹೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕೆ ನೀವು ತಿಳ್ಕೋಬೇಕು. ಎಲ್ಲಿವರೆಗೆ ಈ ಚಮಚಾಗಿರಿ ಗುಲಾಮ್ಗಿರಿ ಬಿಡೋದಿಲ್ಲವೋ, ಮತ್ತ ಇಲ್ಲಿ ಬಂದಂತ ಎಲ್ಲಾ ಬಂಧುಗಳು ನೀವು ಹಳ್ಳಿ ಬರ್ತಾರ, ನಾಳೆ ದಿನ ನಿಮ್ಮ ಹಳ್ಳಿಗೆ ಬರ್ತಾರ. ಆ ದಲ್ಲಾಳರಿಗೆ, ಆ ಗುಲಾಮ್ಗಿರಿಗೆ, ಆ ಲೀಡರ್ಗಳಿಗೆ ನೀವು ಗುರುತಿಸಬೇಕು. ನೀವು ಅಕ್ಕ ತಂಗಿಯರು ನೀವು ಗುರುತಿಸ್ಬೇಕಂತ ಹೇಳ್ತಾ ಈ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನನಗೆ ಮಾತನಾಡಕ್ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಕ್ರಾಂತಿಕಾರಿ ಜೈ. ಆಡಳಿತದಲ್ಲಿ ನಾವು ಉಳಿತಾ ಇದೀವಿ ಅಂತಂದ್ರೆ ತಾವೆಲ್ಲ ಗಮನಿಸಬೇಕು. ಪತ್ರಕರ್ತ ರವಿ ಬುಸಂಡೆ ಅವರು ದಲಿತ ಇದಾನಂತ ಹೇಳ್ಬಿಟ್ಟು ಅವನ ಮೇಲೆ ಹಲ್ಲೆ ಆದ್ರೂ ಕೂಡ 4 ಜನರ ಹಲ್ಲೆ ಮಾಡಿದ್ದಾರೆ. ಕೇವಲ ಒಬ್ಬರನ್ನೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಖಂಡಿಸಿ ಭೀಮ್ ಆರ್ಮಿ ವತಿಯಿಂದ ಏಪ್ರಿಲ್ 21ನೇ ತಾರೀಕಿಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾರ. ಆ ಪ್ರತಿಭಟನೆಯಲ್ಲಿ BSP ಜಿಲ್ಲಾಧ್ಯಕ್ಷರು ಕೂಡ ಬೆಂಬಲಕ್ಕೆ ಬಂದಿರ್ತಾರ. ಅವ್ರು ಮಾತಾಡ್ತಾ ಇಡೀ ಜಿಲ್ಲಾದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಖಂಡಿಸಿ ಒಂದೆರಡು ಮಾತು ನಾಲಿಗೆ ಹೆರಿಗೆ ಬಿಟ್ಟಿರ್ತಕ್ಕಂಥ ಒಂದೇ ಒಂದು ಸಣ್ಣ ತಪ್ಪು ಹಿಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ತಾರ. ನಾಚಿಕೆ ಆಗಬೇಕಿದು ಅವರಿಗೆ. ಯಾಕಂದ್ರ ನೀವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ. ಇದೇ ಮೇ 2ನೇ ತಾರೀಕಿಗೆ ಒಂದು ಸಣ್ಣ ಇದು ಅವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ಬೇಕಂತ ಎಲ್ಲ ಅಣ್ಣ ತಮ್ಮದಲ್ಲಿ ಸೇರ್ಕೊಂಡು ನಾವೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ನಮ್ಮ ಪ್ರವಾಸಿ ಮಂದಿರದಲ್ಲಿ. ಅವತ್ತು ನಾನು ಹೇಳಿರ್ತಕ್ಕಂಥ ಮಾತು ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಎಲ್ಲರೂ ಎರಡೂ ಕಿವಿಲಿಂದ ಕೇಳಿಸ್ಕೋರಿ. ಯಾಕಂದ್ರೆ ಇವತ್ತು ನಿಮಗೆ ಯಾವ ರೀತಿ ದಿಕ್ ತಪ್ಪಿಸ್ತಾರ ಅಂತ ಹೇಳ್ತೀನಿ. 2ನೇ ತಾರೀಕಿಗೆ ನಾನು ಅಲ್ಲಿ ಮಾತಾಡ್ತಾ ಏನ್ ಹೇಳ್ದಂದ್ರ, ಸಮಾಜ ಮೇಲೆ ಅನ್ಯಾಯ ಆದಾಗ ನೀವು ರಾಜಕೀಯ ಯಾವುದೇ ಪಕ್ಷದಾಗ ಮಾಡ್ರಿ, ನೀವು ಬಿಜೆಪಿ ಹೋಗ್ರಿ, JDS ಹೋಗ್ರಿ, ಕಾಂಗ್ರೆಸ್ ಹೋಗ್ರಿ, ಜನತಾದಳ ಹೋಗ್ರಿ, MIM ಹೋಗ್ರಿ, ಆದ್ರೆ ಸಮಾಜ ಮೇಲೆ ಅನ್ಯಾಯ ಆದಾಗ ಎಲ್ಲರೂ ಒಂದ್ತೆಲ್ ಬಂದಿ ಸಮಾಜಕ್ಕೆ ನ್ಯಾಯ ಕೊಡಂತ ಕೆಲಸ ಮಾಡ್ರಂತ ಹೇಳಿದ. ಆದ್ರೆ ದುರಾದೃಷ್ಟವತಿ ಕೇಳ್ರ ಹೇಳ್ತೀನಿ, ಕೇಳಿಸ್ಕೊರಿ ದಯವಿಟ್ಟು. ಹಲೋ, ದಯವಿಟ್ಟು ಕೇಳಿಸ್ಕೊರಿ, ಡಿಸ್ಟರ್ಬ್ ಮಾಡ್ಕೋಬೇಡ್ರಿ. ಆದ್ಮೇಲೆ ಆಗಿರ್ತಕ್ಕಂಥ ಅವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದಂದ್ರ, ನೀವು ಸಮಾಜ ಪರವಾಗಿ ಮಾತಾಡಿಲ್ಲ ಅಂದ್ರ
ನೀವು ಇನ್ನೂ ಅದೇ ಪಕ್ಷದಾಗ ಉಳ್ಕೊಂಡಿ ಇವತ್ ಸರ್ಕಾರ ಕಾಂಗ್ರೆಸ್ ಅದ, ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ಬೇಕು. ನಾವು ಆಡಳಿತದಾಗ ಇದ್ದವ್ರಿಗೆ ಪ್ರಶ್ನೆ ಮಾಡ್ಬೇಕಾಯ್ತದ. ಆ ಒಂದ್ ನಿಟ್ಟಿನಾಗ ನಮ್ಮ ಸಮಾಜದವರಲ್ಲಿ ಬೂಟ್ ನೆಕ್ಕ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್. ನಾನು ಯಾರಿಗೂ ವೈಯಕ್ತಿಕ ಹೆಸರು ಕೊಟ್ಟಿಲ್ಲ, ಆದ್ರೆ ನಿಮಗೊಂದು ಇನ್ನೊಂದು ಹೇಳ್ತೀನಿ. ನಿನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂತ ಹೇಳ್ಕೊಲತ್ತೀರಿ, ಯಾರೋ 3 ಜನ ಹುಡುಗರು ಕುಂತಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಏನೇನ್ ಹಾಕೋತ ಬಂದಿದೆ ಜಿಲ್ಲೆದಾಗ ಅಂತೇಳಿ. 2018 ಒಳಗ ಒಂದು ಚುನಾವಣೆ ಆಯ್ತದ ಬೀದರ್ ಜಿಲ್ಲೆದಾಗ. ಅವತ್ತಿನ ದಿವಸ ಕಾಂಗ್ರೆಸ್ ವಿರೋಧ ಮಾಡಬೇಕು. ಯಾಕಂತಂದ್ರ ಇವತ್ತು ಕಾಂಗ್ರೆಸ್ ಸ್ಥಳೀಯ ಶಾಸಕರು ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡಿದಾರ ಅಂತೇಳಿ ಎಳೆಯಾಗಿ ಬಿಚ್ಚಿಟ್ಟಿದ್ದ ನಾನು ಅವತ್ತಿನ ದಿವಸ. ಅವತ್ತು ಅನಿವಾರ್ಯ ಇತ್ತು. ನಾನು ಸೂರ್ಯಕಾಂತ್ ನಾಗಮರಪಳ್ಳಿ ಅವ್ರ ಪರವಾಗಿ ಕೆಲಸ ಮಾಡಿದ್ದ, ಆದ್ರೆ ಯಾವತ್ತೂ ಕೊರಳಾಗ ಬಿಜೆಪಿ ಶಾಲ್ ಹಾಕೊಂಡಿದ್ದಿಲ್ಲ. ಅವ್ರು ಪಟ್ಟಿ ಕಟ್ಲತ್ತಾರ ನಾನು ಬಿಜೆಪಿ ಬುಟ್ ನೆಕ್ಕಿದ್ದೀನಿ ಅಂತ ಹೇಳಿ. ಅವ್ರಿಗೆ ತಾಕತ್ತು ದಮ್ ಇದ್ರೆ ಓಪನ್ ಬಹಿರಂಗ ಚರ್ಚೆಗೆ ಬರ್ಲಿ, ಇಡೀ ಕಾಂಗ್ರೆಸ್ ಪಕ್ಷದವ್ರು ಬರ್ಲಿ, ನಾನು ಉತ್ತರ ಕೊಡಕ್ ತಯಾರಿದ್ದೀನಿ. ಎಲ್ಲಕ್ಕಿಂತ ಮೊದಲು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಮಾತಾಡಿದಾಗ ಅವನಿಗೆ ಉಗಿದಿ ಹೋರಾಟ ಮಾಡಿ ಅವನು ಪ್ರತಿಕೃತಿಯನ್ನು ದಹನ ಮಾಡಿರೋದು ಇದೇ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯರೇ, 2023 ಚುನಾವಣೆ ಆಯ್ತು. ಇದು ಕಾಂಗ್ರೆಸ್ ಬಿಜೆಪಿ ಬರೀ ನಮಗೆ ಓಟಿನ ಕಡೆದು ಬಳಸ್ಲತ್ತದ ಅಂತ ಹೇಳಿ ನಾವು ಜಾತ್ಯತೀತ ಜನತಾದಳಕ್ಕೆ ಸಪೋರ್ಟ್ ಮಾಡ್ಬೇಕಂಬ ಒಂದು ನಿಟ್ಟಿನಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನೇಮಕ ಆಗಾಗ ಅಲ್ಲಿ ಕೂಡ ಆ ಚುನಾವಣೆಯಲ್ಲಿ ಜೆಡಿಎಸ್ ಕೆಲಸ ಮಾಡಿದೀವಿ ನಾವು. ಯಾಕಂದ್ರೆ ಜಾತ್ಯತೀತವಾಗ್ಬೇಕು, ನಾವು ನಮ್ಮವರಿಗೆ ಎಲ್ಲಿ ಅನ್ಯಾಯ ಆಗ್ಬಿಡ್ಬಾರ್ದಂಬ ಒಂದು ನಿಟ್ಟಿನಾಗ. ಆದ್ರೆ ಅವತ್ತು ನಾನು ಜೆಡಿಎಸ್ ಬೂಟ್ ನೆಕ್ಕಿದೆ ಅಂತ ಹೇಳಿದ್ರು, ಅದಕ್ಕೂ ಕೂಡ ಒಪ್ಕೋತೀನಿ ನೀವು ಹೇಳೋದಕ್ಕ. ಇನ್ನ ನೆಕ್ಸ್ಟ್ ಬರ್ತೀನಿ, ಲೋಕಸಭಾ ಚುನಾವಣೆ ಹೋದ ವರ್ಷ MP ಎಲೆಕ್ಷನ್ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋ ಸಲುವಾಗಿ ನನ್ನ ರಾಜ್ಯ ಕಾರ್ಯದರ್ಶಿ ಏನು ಪ್ರಧಾನ ಕಾರ್ಯದರ್ಶಿ ಇದ್ನೋ ಅದಕ್ಕೆ ಬೂಟಿಲಿಂದ ವಾತ್ ಹೊರಗೆ ಬಂದೀನಿ ನನ್ನಲ್ಲಿಂದು. ಯಾಕಂದ್ರೆ ನನ್ನ ಸಮಾಜ ಮುಖ್ಯ ಅಂತ ಹೇಳಿ. ಇವತ್ತೇನು ಇವ್ರು ಸೋಕಾಲ್ಡ್ ಕಾರ್ಯಕರ್ತರು ಏನ್ ನಾನು ಕಟ್ಟಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ, ಇವ್ರಿಗೆ ನಾನು ಓಪನ್ ಡಿಬೇಟಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ನಾನು ಯಾರಿಗೂ ವೈಯಕ್ತಿಕವಾಗಿ ಹೆಸರು ಕರೆದಿಲ್ಲ. ಅವ್ರು ಪ್ರೂವ್ ಮಾಡಿದ್ರು ನಿನ್ನ ನನ್ನ ವಿರುದ್ಧ ವಿಷ್ಣುವರ್ಧನ್ ವಾಲ್ದೊಡ್ಡಿ 3 ಪಕ್ಷದ ಹೋಗಿ ಬೂಟ್ ನೆಕ್ಕ್ಯಾರಂತ. ಆದ್ರೆ ನನಗ್ ಪುನಃ ನಾ ಏನ್ ಮಾಡೀನಂತ. ಬಟ್ ನೀವು ತೋರಿಸ್ಕೊಂಡ್ರಿ ನಿಜವಾದ ಬೂಟ್ ನೆಕ್ಕೋರು ಯಾರು, ನೀವು ಮೂಗೋರ್ ಅದ್ರ ಒಳಗೆ ಇದ್ದೀರಂತ ಹೇಳೋದು ಮಾತು ನಿಮ್ಗೆ ಹತ್ತದ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಒಳಗ ಯಾಕಂತಂದ್ರೆ ನೀವು ನೆನಪಿರ್ಬೇಕು, 2 ತಿಂಗಳ ಹಿಂದೆ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೆ ಅಂತ ಹೇಳಿದ್ರು ಬಿಜೆಪಿ ಅವರು. ಅವತ್ತು ಇವರು ಏನ್ ಇವತ್ತು ನನಗೆ ಬೂಟ್ ನೆಕ್ಕೇನಂತ ಹೇಳ್ತಾರಲ್ಲ, ಇವ್ರು ಯಾರು ಮಾತಾಡಿಲ್ಲ. ಇವ್ರಿಗೆ ಸಮಾಜ ಬೇಕಾಗಿಲ್ಲ, ಇಲ್ಲಿ ಬೇಕಾಗ್ಯದವ್ರಿಗೆ ಮುಸುರಿ ತಿನ್ಬೇಕು, ಬೂಟ್ ನೆಕ್ಕಬೇಕು. ಅದನ್ನ ಮಾಡ್ಲತ್ತಿಲ್ಲ, ನೀವೇ ಮಾಡ್ಲತ್ತೀರಿ. ಯಾಕಂದ್ರೆ ದಯವಿಟ್ಟು ಎಲ್ಲರೂ ಕೇಳಿಸ್ಕೊರೆ, ಇದು ಸಣ್ಣ ವಿಷಯ ಅದ. ಯಾವನಿಗೆ ಕಳಿಸ್ರಿ, ಸಣ್ಣ ವಿಷಯ ಅದ. ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳು ಉಳಿಗಾಲ ಇಲ್ಲ. ಕಪಿಲ್ ಅವ್ರ ಮೇಲೆ FIR ಆಗಿಂದ ಖಂಡಿಸ್ಲತ್ತಿದೆ ಇವತ್ತು. ಯಾಕ ಹೇಳ್ತೀನಿ, ದಯವಿಟ್ಟು ಮೀಡಿಯಾ ಅಣ್ಣ ತಮ್ಮದವ್ರಿಗೆ ನನ್ನೊಂದು ರಿಕ್ವೆಸ್ಟ್, ಯಾವ್ದು ಒಂದು ಸಿಂಗಲ್ ಪಾಯಿಂಟ್ ಕಟ್ ಮಾಡಬೇಡ್ರಿ. ಇವತ್ತು ಕಪಿಲ್ ಗೋಡಬಲಿ ಅವ್ರ ಮೇಲೆ ಸಿಂಗಲ್ ಒಂದೇ ಒಂದು ಕೇಸು, ಅವ್ರೇನ ಗಾಂಜಾ ಮಾರಿದ್ರ, ಏನ್ ಹಾಪಡ್ರ ಕೇಸ್ ಏನ ಹೋದ್ರ, ಏನ್ ನಿಮ್ ತರ ಅಕ್ಕಿ ಕಳ್ಳಿಕೆ ಮಾಡ್ಲತ್ತಾರ, ಎಲ್ಲದರ ಪರವಾಗಿ ಸಮಾಜದಾಗ ಅನ್ಯಾಯ ಆಗ್ಲತ್ತದ ಅಂತ ಹೇಳಿ ಅವ್ರು ಬಂದು ನಿಂತು ಮಾತಾಡಿರೋ ಕಾರಣ ನೀವು ದಬಾಸ್ಬೇಕಂತ ಹೇಳಿ ನೀವು ಚಮಚಗಳ ಕೈಲಿ ಕೇಸ್ ಮಾಡ್ಸಿರಿ. ಅದು ನಮಗ್ ಗೊತ್ತದ ಸರ್. ಈ ಚಮಚಗಳು ನಾಳೆ ಪ್ರೆಸ್ ಮೀಟ್ ಮಾಡ್ತಾರ, ಮತ್ತ ಅವ್ರು ಏನ್ ಮಾಡಿದ್ರೆ ಬಿ ಏನಾಗದಲ್ಲ. ಇದು ಬಾಬಾ ಸಾಹೇಬ್ರ ರಗತದ ನಮ್ಮ ಈ ಒಳಗ. ಇಡ್ ಬಿಸಿಲಿಗೆ ಅಂತ ತಲೆ ಕೆಡಿಸ್ಕೊಂಬಲ್ದೆ ಬೀದಿ ಮೇಲೆ ನಿಂತು ಹೋರಾಟ ಮಾಡತ್ತೀವಿ ಅಂದ್ರ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿದೆ ಗೊತ್ತಾ. ಆಕ್ಚುಲಿ ಸಂವಿಧಾನ ವಿರೋಧಿ ಬಿಜೆಪಿ ಅಂತ ಹೇಳಿ ಗೊತ್ತಾ ಬಂದಿದ್ದೆವು. ಆದ್ರೆ ನಮ್ ಕಣ್ ತೆರೆಸ್ಲತ್ತದ. ಇವತ್ತ ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಅವತ್ತು ಅನ್ಯಾಯ ಮಾಡ್ಯದ, ಇವತ್ತು ಅನ್ಯಾಯ ಮಾಡತ್ತದ, ಮುಂದೆ ಅನ್ಯಾಯ ಮಾಡ್ತದ. ಯಾಕಂದ್ರೆ ಇವರಿಗೆ ನಾವು ಎಚ್ಚರಿಕೆ ನೀಡಬೇಕಾಯ್ತದ ಬಂಧುಗಳೇ. ಇವತ್ತು ನೋಡ್ರಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಮನಿ ಮುತ್ತಿಗೆ ಆಗ್ತಂದಾಗ ಅವತ್ತು ಇವ್ರು ಯಾರು ಸೋಕಾಳ ಕಾರ್ಯಕರ್ತರು ಚಮಚಗಳು ಊಟ ನೆಕ್ಕೋರು ಯಾರು ಮಾತಾಡಿಲ್ಲ. ಇದೇ ವಿಷ್ಣುವರ್ಧನ್ ವಾಲ್ದೊಡ್ಡಿ ನನ್ನ ಸಂಘಟನೆ ಬ್ಯಾನರ್ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಏನಾದ್ರು ಮುತ್ತಿಗೆ ಹಾಕ್ತಾರ. ನಮ್ಮ ಹತ್ರ 4 ಶಾಸಕರಿದ್ದೀರಿ. ನಾನು ಅವತ್ತು ಯಾವ ಶಾಸಕರ ಹೆಸರು ತಗೊಂಡಿಲ್ಲ. 4 ಶಾಸಕರಿಗೆ ಮಸಿ ಬೆಳಿತೀನಂತ ಅವತ್ತು ಹೇಳಿದ್ದೆ. ಯಾಕಂದ್ರೆ ನನ್ನ ಮೊದಲು ನನ್ನ ಸಮಾಜ ಮುಖ್ಯ. ಇವತ್ತು ಸಮಾಜದಾಗ ನೀವು ಒಳ್ಳೆಯರಂತ ತೋರ್ಸ್ಕೋಬೇಕಲ್ಲತ್ತೀರಿ. ನೀವು ಯಾವತ್ತಿದ್ದೀರಿ ಬಿ ಬ್ರೋಕರ್ ಕೆಲಸ ಮಾಡ್ಕೊತ ಬಂದಿರಿ, ನೀವು ಬ್ರೋಕರ್ ಆಗಿ ಉಳಿತೀರಿ. ನೀವು ಇವತ್ತು ಅವ್ರ ಪರವಾಗಿ ಮಾತಾಡಿದ್ರ ನನಗೆ ಏನಾರ ಸರ್ಕಾರದಾಗ ಏನೋ ಕೊಡ್ತಾರಲ್ಲತ್ತೀರಿ. ಹಣ ತಮ್ಮದೇರೆ ಹುಚ್ಚಾಗಬೇಡ್ರು, ನಿಮ್ಗೆ ಏನು ಕೊಡಲ್ರು. ಮತ್ತ ನೀವು ಅದೇ ಗೇಟ್ ಕಾಯ್ಬೇಕು, ಮತ್ತ ಅವ್ರದೇ ಬೂಟ್ ನೆಕ್ಬೇಕು. ಇವತ್ತು ನಾನು ಹೇಳಿದ್ದು ಬೂಟ್ ನೆಕ್ಕ ಕೆಲಸ ಅಂತ ಹೇಳಿ ಇದಕ್ಕೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಿರಿಯರಿದ್ದಾರೆ, ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ. ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ದಲಿತ ಒಕ್ಕೂಟಗಳಲ್ಲಿ ಸಂಘಟನೆಯಲ್ಲಿಂದು ನೇತೃತ್ವ ವಹಿಸಿ ವಿನೋದ್ ಆಗಿರ್ಬೋದು, ಅಂಬರೀಶ್ ಕುದುರೆ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು,
ಗೌತಮ್ ಪ್ರಸಾದ್ ಆಗಿರ್ಬೋದು, ರಾಜ್ಕುಮಾರ್ ಶಿಂದೆ ಆಗಿರ್ಬೋದು, ನಮ್ಮ ಹುಮ್ನಾಬಾದ್ ಪೂರ್ತಿ ಎಂಟೈರ್ ಜಿಲ್ಲಾದವ್ರಿ. ಒಬ್ಬಿಬ್ರು ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ರಿ. ನಮ್ಮ ದಾಂಡೇಕರ್ ಅವರು, ನಮ್ಮ ಲಾದಾ ಸಾಹೇಬ್ರು, ನಮ್ಮ ಶಿಂದೆ ಸರ್ ಅವರು ಪ್ರತಿಯೊಬ್ಬರು ಇವತ್ತು ಬೀದಿಗಳು ಹೋರಾಟ ಮಾಡ್ಬೇಕಂತ ಹೇಳಿ ಬಂದಿರೋ ಒಂದೇ ಒಂದು ಕಾರಣ, ನಾವೇನ್ ವೋಟ್ ಹಾಕಿ ತಪ್ಪು ಮಾಡಿದೇವೋ ಅವ್ರ ನರಿ ಬುದ್ಧಿ ತೋರ್ಸ್ತಾರಂತ ಹೇಳಿ ನಾನು ಘಂಟಾಘೋಷವಾಗಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಏನಾದ್ರೂ ತಾಕತ್ತಿದ್ರೆ ಓಪನ್ ಆಗಿ ಚರ್ಚೆ ಬರ್ಲಾಕ್ ಹೇಳ್ರಿ. 24x7 ಫೋನ್ ಹಚ್ಚಿ ಅಂಜಸದ್ ಮಾಡ್ಲತ್ತಾರ. ಅದಕ್ಕೆಲ್ಲ ಅಂಜೋರಲ್ಲ. ಈ ರಕ್ತ ಕೋರೆಗಾವ್ ಯುದ್ಧ ಮಾಡಿದ ರಕ್ತದ ಈ ಮೈಯೊಳಗ ಯಾರಿಗೂ ಅಂಜೋದಿಲ್ಲ. ನಾ ಹೇಳ ಅರ್ಥ ಒಂದಿರ್ತದ, ಮತ್ತದ ಡೈವರ್ಟ್ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡಕ್ ತಯಾರಾಯ್ತಾರ. ಕೇಸಿಗೆ ಅಂಜೋರಲ್ಲ. ನಾವು ಕಾನೂನಿನ ಚೌಕಟ್ಟಿನಾಗ ಉಳಿದಿ ಬಾಬಾ ಸಾಹೇಬರು ನಮ್ಮ ಅಪ್ಪಟ್ಟಿನ ಸಂವಿಧಾನಕ್ಕೆ ಗೌರವ ಮಾಡಿ ಸಂವಿಧಾನದ ಚೌಕಟ್ಟಿನ ಒಳಗೆ ಉಳ್ಕೊಂಡು ನಾವು ಹೋರಾಟ ಮಾಡತ್ತಿದ್ದೆವು. ಇವ್ರಿಗೆ ಪ್ರಿಯಾಂಕರಿಗೆ ಆದಾಗ ಅನ್ಯಾಯ ಆದಾಗ ಬರಲ್ರು, ರವಿ ಭೂಸಂಡೆ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು, ಕಪಿಲ್ ಗೋಡಬಲೆ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು. ಮತ್ತಾಕಿರಿ ಏನ್ ರಾಜಕೀಯ ಮಾಡ್ಬೇಕಲ್ಲತ್ತೀರಿ ನೀವು? ಪೂರ ಮನೆಗೆ ತಂದ್ರೆ ರೋಡಿಗೆ ಹಾಕಿಟ್ರ ಬಿ ನಿಮ್ಗೆ ಯಾವುದೇ ಅಧಿಕಾರ ಕೊಡಲ್ರ ಅವರು. ಅವತ್ತು ಬಾಬಾ ಸಾಹೇಬ್ರು ಹೇಳಿರು, ಕಾಂಗ್ರೆಸ್ ಇದು ಒಂದು ಏನದ ಇದು ಕಾಂಗ್ರೆಸ್ ಅಂಬುದು ಸುಡಾ ಮನಿ ಅದ ಅಂತ ಹೇಳ್ಯಾರ. ಏನ್ ಹೇಳ್ಯಾರ್ರಿ ಕೇಳು ಉಂಟಿಲ್ಲ? ಏನ್ ಹೇಳ್ಯಾರ? ಬರ್ನಿಂಗ್ ಹೌಸ್ ಸುಡಾ ಮನಿ ಅಂತ ಹೇಳ್ಯಾರ. ಆದ್ರೆ ಇವತ್ತು ನಮಗೆ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿ ಬಂದದ. ಇವತ್ತು ನಾವೆಲ್ಲರೂ ಒಂದಾಗಬೇಕು, ಎಲ್ಲರೂ ಒಬ್ಬರು ಪರವ ಒಬ್ಬರು ನಿಂದ್ರಂತ ಪರಿಸ್ಥಿತಿ ಬಂದದ. ನಾವು ನಿಂತಿಲ್ಲ ಅಂತಂದ್ರ ಅಣ್ಣ ತಮ್ಮದೇರೆ, ಅಕ್ಕ ತಂಗಿಯರೆ, ತಾಯಂದಿರೆ, ನಿಮಗೊಂದು ರಿಕ್ವೆಸ್ಟ್ ಮಾಡತ್ತೀನಿ. ಮುಂದಿನ ದಿನಗಳಲ್ಲಿ ಇವತ್ತು ಕಪಿಲ್ ಅವ್ರ ಮೇಲೆ ಆಗ್ಯದ, ನಾಳೆ ನನ್ನ ಮೇಲೆ ಆಯ್ತದ, ನಾಡದ ಮಕ್ಕಳ ಮೇಲೆ ಆಯ್ತದ. ಯಾವುದಕ್ಕೂ ತೆರೆ ಕಡಿಸ್ಕೊಂಬಂದ್ ಬೇಡ. ನಾವು ಹೋರಾಟ ಮಾಡ್ಲಕ್ ತಯಾರಾಗಿದ್ದೀವಿ ಅಂದ್ರೆ ನಾವು ಕಾನೂನಿನ ಚೌಕಟ್ಟಿನಾಗ ಉಳ್ಕೊಂಡು ಹೋರಾಟ ಮಾಡ್ರಿ. ಎಲ್ಲಕ್ಕಿಂತ ಲಾಸ್ಟ್ ಒಂದೇ ಮಾತು ಹೇಳಿ ಬಿಡ್ತೀನಿ, 1 ನಿಮಿಷ ಟೈಮ್ ಕೊಡ್ರಿ ಸಾಕು. ನಾವಿವತ್ತು ಮಾನ್ಯ ಭಾಲ್ಕಿ ಶಾಸಕರು ಅವ್ರ ಹೆಸರು ತಗೊಂಬಂದ್ ಬೇಡ, ಹೆಸರು ತಗೊಂಡ್ರೆ ಕೇಸ್ ಮಾಡ್ತಾರಂತ ಅವ್ರ ಹೆಸರು ತಗೊಂಬಲ್ಲ. ಉಸ್ತುವಾರಿ ಸಚಿವರೇ ನಿಮ್ಗೆ ಅಂಜಲತ್ತಿದೆವು, ನಿಮಗಷ್ಟು ತಕ್ಲೀಫ್ ಆಗ್ಲತ್ತ, ನೀವು ದಲಿತ ವಿರೋಧಿ ಪಟ್ಟಿ ಕಟ್ಲತ್ತೇವೆ ಅಂತ ಹೇಳ್ತಾರ ನಿಮ್ಮ ಚೇಲಗಳು. ಎಲ್ಲಕ್ಕಿಂತ ಭಾರಿ ಕೆಲಸ ಮಾಡ್ರಿ. ನೀವು ಆ ಮಂತ್ರಿ ಸ್ಥಾನಕ್ಕ ರಾಜೀನಾಮೆ ಕೊಟ್ಟಬೇಡಿ, ನಿಮ್ಮ ತಂಟೆಗೆ ಬರಲ್ಲ ನಾವು. ಈ ಉಸ್ತುವಾರಿ ಯಾರಾಯ್ತಾರ ಅವ್ರಿಗೆ ನಾವು ಮಾತಾಡ್ತೇವೆ. ಇಲ್ಲಿ ಉಸ್ತುವಾರಿಗೆ ಬಿಡ್ಬೇಕಂತ ಅವ್ರಿಗೆ ಮಾತಾಡ್ಬೇಕು. ಏನ್ ವಿರೋಧ ಪಕ್ಷದವಾಗ ಬಿಜೆಪಿದವ್ರು ಸರಿ ಜಗಳಾಡ್ರಿ ಹೇಳ್ರಿ ನೀವು. ಇವತ್ತು ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ಲತ್ತದ ಅಂತೇಳಿ ರಾಜ್ಯ ಸರ್ಕಾರ ಬರ್ಲಪ್ಪ ಕಾಂಗ್ರೆಸ್ ಅಂತೇಳಿ ಎಲ್ಲಾ ಜಿಲ್ಲೆಗಳದಾಗ ಪ್ರತಿಯೊಂದು ಹಳ್ಳಿಗಳದಾಗ ಅವೇರ್ನೆಸ್ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿದ್ದು ಎಲ್ಲಕ್ಕಿಂತ ದೊಡ್ಡ ತಪ್ಪಾಗ್ಯದ. ಇದು ಉತ್ತರ ಮುಂದಿನ 2028ನೇ ಚುನಾವಣೆ, 29ನೇ ಚುನಾವಣೆ, MP MLA ಉತ್ತರ ಕೊಡೇ ಕೊಡ್ತೇವೆ. ನಿಮಗೆ ಇದಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿ ಎಲ್ಲರ ಮುಖಾಂತರ, ಮಾಧ್ಯಮ ಮುಖಾಂತರ ತಮಗೊಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತೆ ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಕ್ರಾಂತಿಕಾರಿ ಜೈ ಭೀಮ್ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲ ದಲಿತ ಸಂಘಟನೆಗಳ ಸ್ವಾಭಿಮಾನದ ನಮ್ಮ ಸಹೋದರರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಜಿಲ್ಲೆಯ 6 ಅಸೆಂಬ್ಲಿಯ ಪದಾಧಿಕಾರಿಗಳು ಮತ್ತು ಜನರು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಮೊನ್ನೆ ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯಿತು. ಅದರಲ್ಲಿ ಕೆಲವು ನನ್ನ ಸಮಾಜದ ಹಿರಿಯರು ಹಲವಾರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿಯ ಯಾವುದೇ ಒಂದು 10 ರೂಪಾಯಿ ಕೊಡುಗೆ ಬೀದರ್ ಜಿಲ್ಲೆಗೆ ಇಲ್ಲ ಅಂತ ಹೇಳಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸಹೋದರರೇ, ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬಗಾರುಕುಂ ಸಾಗುವಳಿಯ ಹೋರಾಟ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿ ಕೈಗೆತ್ತಿಕೊಂಡು ಆ ಹೋರಾಟನ ಯಶಸ್ವಿಗೊಳಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ದಲಿತ ದೌರ್ಜನ್ಯಗಳಿಗೆ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸ್ತಾ ಬಂದಿದೆ. ತಾವು ಹೇಳ್ತಾ ಇದ್ದೀರಿ ಅರಣ್ಯ ಒತ್ತುವರಿ ಆಗಿದ್ದನ್ನ ತಾವು ತೆರವುಗೊಳಿಸಿದೀವಿ, ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಅಂತ ಹೇಳಿ. ಆದರೆ ಸಹೋದರರೇ, ಈ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ ಹೇಳಿ ಕೇವಲ ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮತ್ತು ರೈತರಿಗೆ ಟಾರ್ಗೆಟ್ ಮಾಡಿ ಅರಣ್ಯ ಸಚಿವರು ಅವರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ದಲಿತ ಸಂಘಟನೆಗಳು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಕೂಡಿಕೊಂಡು ಈ ಜಿಲ್ಲೆಯಲ್ಲಿ ಯಾರ್ಯಾರು ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೋ, ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೋ ಅವೆಲ್ಲ ಕುಲಂಕುಷವಾಗಿ ನಾವು ಇನ್ನೂ ಒಂದು ದೊಡ್ಡ ಹೋರಾಟನ ನಿರೂಪಿಸಿ ಬೀದರ್ ಜಿಲ್ಲೆಯಾದ್ಯಂತ ಮನೆ ಮನೆಗೆ ಈ ಹೋರಾಟನ ನಾವು ತಲುಪಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. डिस्ट्रिक्ट में जो भी डिस्ट्रिक्ट कमिश्नर है, एडिशनल डीसी है, या सभी असेंबली के जो एसीज है और विशेष करके पुलिस डिपार्टमेंट, सुपरिटेंडेंट ऑफ पुलिस, all these district officials, puppets of the in-charge minister Ishwar Khandre ji. This is the dictatorship started when they are taken the charge as a minister.
We condemn this act of Iswar Khandraji through all the Dalit organizations. यहाँ पर जहाँ पर भी जितने भी बाबा साहब के पोर्ट्रेट है इंटर डिस्ट्रिक्ट में, जो भी संविधान जागृति अभियान चला, जो सरकार का कार्यक्रम था, मलचापुर में बड़ा हादसा हो गया, वहाँ पर सुओ मोटो केस डिस्ट्रिक्ट एडमिनिस्ट्रेशन से होना चाहिए था, लेकिन नहीं हुआ। इसी के साथ साथ कुदमपुर में रिसेंटली जो केस हुआ, जितने भी एट्रोसिटी केसेस हो रहे, वहाँ पर हमारे लोगों के ऊपर जानबूझ के काउंटर केस डाल के एट्रोसिटी केसेस को वीक करने का काम कर रहे हैं। और विद इन 2 डेज में जो एक्यूज है वो हमारे आंखों के सामने, जो बाबा साहब का अपमान कर रहा है वो हमारे आंखों के सामने सरेआम घूम रहा है। हमारे भावनाओं को, अम्बेडकरवादी SC, ST, OBC माइनॉरिटीज लोगों को बाबा साहब को अपमान करके ठेस पहुंचाने का काम यहाँ पर बीदर एडमिनिस्ट्रेशन की ओर से चल रहा है। ये बहुत दुख की बात है। और विशेष करके कौड़गांव में स्टेट लेवल का प्रोटेस्ट चला, 22 किलोमीटर, तो अलग अलग दलित संगठनों के लोगों ने पैदल आया ऐसे आपके धूप में। वो 5 एकड़ लैंड अलॉटमेंट करने का एंडोर्समेंट डिस्ट्रिक्ट कमिश्नर के ओर से मिला। विद इन 1 मंथ में हम आपको 5 एकड़ लैंड अलॉटमेंट करते बोल के 1 साल के ऊपर हो गए, वो लोग हमको फिरा रहे। विशेष करके सिलवंत सिंह वो पूरी तरह से DC मैडम को मिसगाइड काम करने का काम कर रहे। वो कैसे बोले तो वो पहले औराद में तहसील ऑफिस में तहसीलदार थे, आज एडिशनल डिस्ट्रिक्ट डिप्टी कमिश्नर है। तो लोकेलिटी उनको पता है, तो लोकेलिटी जो भी है डिस्ट्रिक्ट कमिश्नर उनको सही तरह से कन्विंस नहीं कर रहे। हमने जाकर 10 टाइम 20 टाइम उनको जाके मिलने के बाद भी वो हमारा काम करने के लिए बिल्कुल डिनाइड कर रहे हैं। दे आर डिनाइंग द राइट्स ऑफ ऑल द पीपल ऑफ दलित्स, SC, ST, OBC and minorities. Totally, this district administration and police officials became the puppet of in-charge minister Iswar Khandraji. This is the same. Jai Bhim, Jai Bharat, Jai Samvidhan. ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಪದೇ ಪದೇ ದಲಿತರ ಮೇಲೆ ಆಗ್ತಿರುವಂತಹ ಘಟನೆಗಳನ್ನು ವಿರೋಧಿಸಿ ಮೊನ್ನೆ 15ನೇ ಏಪ್ರಿಲ್ ರವಿ ಬೋಸಂಡೆ ಅವರ ಮೇಲೆ 4 ಜನ ಅರಣ್ಯ ಅಧಿಕಾರಿಗಳು ಹಲ್ಲೆ ಮಾಡಿರ್ತಾರ. ಅವರು ಕುಡಿದು ಬಂದು ಹಲ್ಲೆ ಮಾಡಿರ್ತಾರ. ಬರೀ ಅವ್ರು ಎಲ್ಲರೂ ಏನ್ ಹೇಳ್ತಾರ, ರವಿ ಬೋಸಂಡೆ ಅವ್ರು ಕುಡ್ದಿದ್ದಾರೆ ಅಂತೇಳಿ. ಅಲ್ಲ, ಅರಣ್ಯ ಅಧಿಕಾರಿಗಳು ಕುಡ್ದು ಹಲ್ಲೆ ಮಾಡಿರ್ತಾರ. ಅವತ್ತಿನ ದಿವಸ ಕೇಸ್ ದಾಖಲೆ ಮಾಡಿರುವಾಗ ನಾವೇ ಅವ್ರ ಜೊತೆನೇ ಇದ್ದಿದ್ದೆವು. ಅವತ್ತಿನ ದಿವಸ ಏನಾಗದಪ್ಪ ಅಂತಂದ್ರ ಇವ್ರಿಗೆ ರವಿ ಬೋಸಂಡೆ ಅವರಿಗೆ 4 ಹೆಸರು ಗೊತ್ತಿದ್ದು. 4 ಹೆಸರು ಹಾಕಿ ಇನ್ನುಳಿದವರು ಅಂತೇಳಿ ಹೆಸರು ಬರ್ದು ಬಂದಿದ್ದೆವು. ಅವ್ರ ಮೇಲೆ ಓನ್ಲಿ ಒಬ್ಬರಿಗೆ ಸಸ್ಪೆಂಡ್ ಮಾಡಿದಾರ. ಮತ್ತೆ 4 ಜನರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಬಿಚ್ಕೊಂಡು ಕುಂತದ. ಯಾಕೆ ಕುಂತದ? ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಮ್ಮ ಮೊದಲನೇ ಕ್ವಶನ್, ಅರೆಸ್ಟ್ ಯಾಕೆ ಮಾಡಿಲ್ಲ? ಅವ್ರಿಗೆ ಅರೆಸ್ಟ್ ಮಾಡಲೇಬೇಕು, ನೌಕರಿಯಿಂದ ವಜಾ ಮಾಡಲೇಬೇಕು. ಮತ್ತೆ ಅದೇ ವಿಷಯ ಕುರಿತು ರವಿ ಬೋಸಂಡೆ ಅವ್ರ ಮೇಲೆ ಡಿವೋರ್ಸ್ ಕೇಸ್ ಮಾಡಿರ್ತಾರೆ, ಕೌಂಟರ್ ಕೇಸ್ ಮಾಡ್ತಾರ. ಅವ್ರ ಮೇಲೆ ಮಾಡ್ಲಿ, ಅವ್ರ ಮೇಲೆ ಮಾಡಿದ ಕಡೆದು, ಅವ್ರ ಮೇಲೆ ಕೇಸ್ ಮಾಡಿ ಕಳೆದು ಅವ್ರು ಮಾಡ್ಯಾರ. ವಿಶ್ವನಾಥ್ ಗಾಯಕವಾಡ್ ಅವರ ಒಂದು ದಲಿತ ಮುಖಂಡರು, ಅವ್ರ ಮೇಲೆ ಕೇಸ್ ಮಾಡಿದ್ರು. ವಿಶ್ವನಾಥ್ ಗಾಯಕವಾಡ್ ಯಾರು ಅಂತೇಳಿ ಗೊತ್ತಿದ್ದಿಲ್ಲ ಅವತ್ತಿನ ದಿವಸ. ಅವ್ರ ಜೊತೆ ಅಲ್ಲೇ ಇದ್ದಾರ. ಅವ್ರ ಮೇಲೆ ಅವ್ರ ಕೇಸ್ ಮಾಡಿದ್ರು. ಈ ರೀತಿ
ನಮ್ಮ ಮೇಲೆ ಬಹಳ ಅನ್ಯಾಯ ಆಗ್ಲತ್ತದ. ಈ ತರಕಾರಿಗಳಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಯಾರು ಕಾನೂನು ವಿರುದ್ಧ ಕೆಲಸ ಆಗ್ತದೋ ಅದಕ್ಕೆ ಕಾನೂನು ಬದ್ಧವಾಗಿ ಕ್ರಮಗಳು ಕೈಗೊಳ್ಬೇಕಂತೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶಿರಾಮ್ಜಿ ಮತ್ತು ಪೇರಿಯರನ್ನ ನೆನೆಸುತ್ತಾ ಇವತ್ತು ಆ ಮಹಾಪುರುಷರಿಗೆ ಯಾಕೆ ನೆನೆಸ್ತಾ ಇದ್ದೀವಿ ಅಂತಂದ್ರೆ ಅವ್ರೇನು ಹೋರಾಟ ಮಾಡಿ ನಮಗೆ ಹೋರಾಟದ ಹಾದಿ ಕಲಿಸ್ಕೊಟ್ಟಿದ್ರು. ಇವತ್ತೇನಪ್ಪ ಅಂದ್ರೆ ಆ ಹೋರಾಟ ಮಾಡ್ಲಕ್ ನಮಗ್ ಹೋರಾಟ ಮಾಡ್ಲಕ್ ಅವಶ್ಯಕತೆ ಮಾಡ್ಕೊಡ್ತಾ ಇಲ್ಲ. ಹೋರಾಟ ಮಾಡ್ಲಕ್ಕ ನಮಗ ಇಲ್ಲೇನಪ್ಪ ಅಂದ್ರ ಹೋರಾಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಜಿಲ್ಲಾಡಳಿತ. ಈ ಹೋರಾಟ ಯಾಕೆ ಸೃಷ್ಟಿ ಆಯ್ತು ಇದು ನಿಮ್ ಗಮನಕ್ಕೆ, ಎಲ್ಲರ ಗಮನಕ್ಕೆ ಅದ. ಒಂದು ಪತ್ರಕರ್ತ 4ನೇ ಅಂಗ, ಒಂದು 4ನೇ ಅಂಗ ಪತ್ರಿಕಾಂಗ 4ನೇ ಅಂಗ, ಆ ಪತ್ರಕರ್ತ ಒಬ್ಬರು ರಾತ್ರಿ ಏನಪ್ಪಾ ಅಂದ್ರೆ ಹೋಗಿ ಒಂದು ಪ್ರಶ್ನೆ ಮಾಡಿದಕ್ಕೆ ಏನಪ್ಪಾ ಅಂತಂದ್ರೆ ಅರಣ್ಯಾಧಿಕಾರಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅವತ್ತು ಇನ್ನೂರು ಪತ್ರಕರ್ತಿರ್ತಾರೆ ವಿಶ್ವ ಗಾಯಕೋಡ್ ಅಂತೇಳಿ, ಅವ್ರ ಮೇಲೆ ಕೂಡ ಕೇಸ್ ಮಾಡ್ತಾರೆ. ಅವ್ರಿಗೆ ನೀವೇ ದೌರ್ಜನ್ಯ ಮಾಡ್ತೀರಿ, ನೀವೇ ಹೊಡಿತೀರಿ, ನೀವೇ ಮತ್ತೆ ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಅಂದ್ರೆ ಇದು ಏನದ, ಇದು ಏನ್ ಜಿಲ್ಲಾಡಳಿತ ಏನ್ ತೋರಿಸ್ಬೇಕಲ್ಲತ್ತದ, ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಈಶ್ವರ್ ಖಂಡ್ರೆ ಸಾಹೇಬರು? ನಾವು ಅವ್ರಿಗೆ ಒಂದೇ ಕೇಳಕ್ ಇಷ್ಟಪಡ್ತೀವಿ, ನೀವು ಓಟ್ ತಗೋತೀರಿ ನಮ್ಮ ಮತ್ತೆ ದೌರ್ಜನ್ಯ ಬಿ ನಮ್ಗೆ ಗಿಫ್ಟ್ ಆಗಿ ಕೊಡ್ಲತ್ತೀರಿ ಬಂಪರ್ ಆಫರ್ ಆಗಿ. ನೀವು ಓಟ್ ತಗೋತೀರಿ, ನಮ್ಮ ಓಟ್ ತಗೊಂಡು ನೀವು ಮತ್ತೇನಪ್ಪಾ ಅಂದ್ರೆ ನಮಗ್ ಸೆಕ್ಯೂರ್ ಮಾಡೋದು ಬಿಟ್ಟು ನೀವು ನಮ್ಮೇಲೆ ಏನಪ್ಪಾ ಅಂತಂದ್ರೆ ಈ ತರ ನಿನ್ನೆ ದಿನ ಏನಪ್ಪಾ ಅಂತಂದ್ರೆ ಭೀಮ್ ಆರ್ಮಿ ಕಡೆಯಿಂದ ಹೋರಾಟ ಮಾಡ್ಬೇಕಾದಾಗ ಕಪಿಲ್ ಗೋಡಬಲೆ ಅವರು ಹೋರಾಟದಾಗ ಭಾಗಿಯಾಗಿದ್ರು. ಅವರು ಕೂಡ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡಬಲೆ ಅವರು ಅವತ್ತು ಅವ್ರು ಮಾತಾಡಿದ್ದಕ್ಕೆ ಅವ್ರ ಮೇಲೆ ಎಫ್ಐಆರ್ ಆಯ್ತದ. ಅಂದ್ರೆ ಇವತ್ತು ಬಹಳ ಜನ ಭಾಗಿಯಾಗ್ಯಾರ, ಬಹಳ ಜನ ಮಾತಾಡ್ಯಾರ. ನಾಳೆಗೆ ಎಲ್ಲರ ಮೇಲೆ ಎಫ್ಐಆರ್ ಮಾಡ್ರಿ, ನಾಳೆಗೆ ಎಲ್ಲರ ಮೇಲೆ ಎಫ್ಐಆರ್. ನಾ ನಿಮಗೆ ಹೇಳಕ್ ಒಂದೇ ಇಷ್ಟಪಡ್ತೀನಿ, ನೀವು ಬರೀ ಕಪಿಲ್ ಗೋಡಬಲೆ ಒಬ್ಬನಿಗೆ ನೋಡಿರ್ಬೇಕು. ಬಹಳ ಜನ ಇದ್ದಾವ ಬಾಬಾ ಸಾಹೇಬ್ರ ಮಕ್ಕಳು, ನಾವು ಬಾಬಾ ಸಾಹೇಬ್ರ ಮಕ್ಕಳು ಬಹಳ ಜನ ಇದ್ದಾವೆ. ಏಸ್ ಮಂದಿ ಮೇಲೆ ಕೇಸ್ ಮಾಡ್ತೀವಿ, ಓಸ್ ಮಂದಿ ದಿನ ಹುಡ್ತಾನೆ ಹೋಯ್ತಾರ, ಕಮ್ ಆಗಲ್ಲ. ಅದಕ್ಕೆ ನಾವು ಹೇಳತ್ತಿದ್ದೆವು, ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನೀವೇನ್ ಮಾಡ್ಲತ್ತೀರಿ, ನಮ್ಗೆ ಹಚ್ಚೋದು ಈ ಕೆಲಸ ಬೇಡ. ಮೊದಲೇನಪ್ಪಾ ಅಂತಂದ್ರೆ ಕಪಿಲ್ ಗೋಡಬಲೆ ಅವ್ರ ಮೇಲಿಂದು ಮತ್ತೆ ರವಿ ಬುಸಂಡೆ ಅವ್ರ ಮೇಲಿಂದು ಕೇಸ್ ವಾಪಸ್ ತಗೋಬೇಕು. ಮತ್ತೆ ಅರಣ್ಯ ಉಳಿದ 3 ಅಧಿಕಾರಿಗಳು ಏನ್ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ, ನಿಮ್ಗೆ ಹೇಳಕ್ ಒಂದೇ ಇಷ್ಟಪಡ್ತೀವಿ, ನಿಮ್ ತವರು ಇಲಾಖೆ ಅದ, ಅದು ನಿಮ್ದು ಓನ್ ಇಲಾಖೆ ಅದ. ಆ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಈ ತರ ಅದು ಖುದ್ದು ನಿಮ್ದೆ ಇನ್ಚಾರ್ಜ್ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ. ಅವ್ರ 3 ಜನ ಏನಾರ ಅವ್ರಿಗೆ ಕೂಡ ಅಮಾನತ್ ಮಾಡಬೇಕು, ಕೇಸ್ ವಾಪಸ್ ತಗೋಬೇಕು. ಇದು ನಮ್ಮ ಆಶೆ ಅದ, ಇದಕ್ಕೆ ನಾವು ನಿರಾಶೆ ಮಾಡಬಾರ್ದು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತೇವೆ. ಜೈ ಭೀಮ್. ಹೋಗಿಲ್ಲ ಊಟ ಮಾಡದ ಶಾಗಂತದ ಊಟ ಮಾಡದ. ಆ ಊಟ ಮಾಡೋದಕ್ಕಿನಪ್ಪ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಿಸ್ಟರ್ ವಿನೋದ್ ರತ್ನಾಕರ್ ಅವರಿಗೆ ನೋಟಿಸ್ ಸರ್ವ್ ಮಾಡ್ಯಾರ. ಇದ್ರ ಕಡೆ ಹೇಳ್ತೇವೆ, ಈ ಪೊಲೀಸ್ ಇಲಾಖೆನ ಮಿಸ್ಟರ್ ಈಶ್ವರ್ ಖಂಡ್ರೆ ಸಚಿವ ಏನಾರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಕೈಗೊಂಬೆ ಅಂತೇಳಿ ಆಟ ಮಾಡತ್ತದ. ಇದಕ್ಕೆ ನಾವು ನಡಿಗೊಡಲೇವು. ಇನ್ನ ನಮ್ದು ಬಂಧುಗಳು ಇನ್ನ ಮಾತಾಡ್ಯಾರ, ಬಿಸಿಲು ಜಾಸ್ತಿ ಇರೋದ್ರಿಂದ ಒಳಗಡೆ ಬಂದು ಮೆಮೊರೇಂಡಮ್ ಕೊಟ್ಟ ಟೈಮ್ನಾಗ ಇನ್ನೊಂದ್ 4 ಜನ ಮಾತಾಡಿ ಎಲ್ಲರಲ್ಲಿ ಶಾಗಂತ ಬಂದ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಒಂದು ನೇತೃತ್ವದಲ್ಲಿ ಅನೇಕ ಹಳ್ಳಿಗಳಲ್ಲಿ SC/STಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಆಗ್ತಾ ಇದೆ, ನಮ್ಮ ಚಕ್ರಕ್ಕೆ ಅಪಮಾನ ಮಾಡ್ತಾ ಇದೆ. ಇದೆಲ್ಲವನ್ನ ನೋಡಿಕೊಂಡು ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ. ಹೋರಾಟಗಾರರ ಮೇಲೆ ಕೇಸ್ ಹಾಕೊಂಡು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಹಾಕೊಂಡು ಇವತ್ತು ಜಿಲ್ಲಾಡಳಿತ ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಹೊರತುಪಡಿಸಿ ಬೇರೆ ಕೆಲಸವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಏನು ದಲಿತ ರಾಮಯ್ಯ ಅಂತ ಹೇಳ್ತಾರೆ, ನಾನೇ ದಲಿತ ಅಂತ ಹೇಳ್ತಾರೆ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿ, ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಸಂಪೂರ್ಣವಾಗಿ SC/STಗಳಿಗೆ ದಲಿತರಿಗೆ ರಕ್ಷಣೆ ಕೊಡಲಿಕ್ಕೆ ವಿಫಲರಾಗಿದ್ದಾರೆ. ಮೊದಲು ಅವರನ್ನ ಕ್ಯಾಬಿನೆಟ್ ಇಂದ ವಜಾ ಮಾಡಿ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಟೀಕೆ ಮಾಡ್ತಾರೆ, ಮುಖ್ಯಮಂತ್ರಿಯನ್ನ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದವ್ರ ಮೇಲೆಲ್ಲ ಕೇಸ್ ಹಾಕಕ್ಕಾಗುತ್ತಾ? ಏನ್ ಈಶ್ವರ್ ಖಂಡ್ರೆನ ಟೀಕೆ ಮಾಡಂಗಿಲ್ವಾ? ಏನ್ ಏಕವಚನದಲ್ಲಿ ಮಾತಾಡ್ಸಂಗಿಲ್ವಾ? ಏನ್ ಭೂಮಿಯಿಂದ ಏನು ಆಕಾಶದಿಂದ ಉದುರು ಬಿಟ್ಟಿದಾರ ಅವರು? ಏನಿಲ್ಲ. ಸೊ ಹಾಗಾಗಿ
ನಾನು ಅಲ್ಲ ಅಥವಾ ಇವರು ಆಕಾಶದಿಂದ ಏನು ಉದುರಿಲ್ಲ. ಆತನು ಒಬ್ಬ ಮನುಷ್ಯ. ಮತ್ತೆ ಆತನನ್ನ MLA ಮಾಡಿರೋದು, ಮಿನಿಸ್ಟರ್ ಮಾಡಿರೋದು ನಾವು ಇರ್ತಕ್ಕಂಥ SC STಗಳು 90% ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಈಶ್ವರ್ ಖಂಡ್ರೆ ಅರ್ಥ ಆಗ್ಬೇಕು. ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ಕೆ ಈಶ್ವರ್ ಖಂಡ್ರೆ ಜಾತಿ ಇದೆಯಲ್ಲ, ಲಿಂಗಾಯತ್ ಸಮುದಾಯ 100% ವೋಟ್ ಮಾಡಿಲ್ಲ. ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ಕೆ ವೋಟ್ ಮಾಡಿರೋದು SC STಗಳು. ಇದು ಆತನಿಗೆ ಅರ್ಥ ಆಗ್ಬೇಕು. ನೀನ್ ಜಿಲ್ಲಾ ಮಂತ್ರಿ ಆಗಿರೋದು SC STಗಳ ವೋಟ್ ಇಂದ ಅಂತಕ್ಕಂಥದ್ದನ್ನ ಜಿಲ್ಲಾ ಮಂತ್ರಿ ಈಶ್ವರ್ ಖಂಡ್ರೆ ನೀನ್ ಅರ್ಥ ಮಾಡ್ಕೊಬೇಕು. ಸಂವಿಧಾನ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗ್ತಾರೆ, ನೀನಿಲ್ಲಿ SC STಗಳ ಮೇಲೆ ದೌರ್ಜನ್ಯ ಮಾಡಿಸ್ತೀಯ. ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರ ಪರವಾಗಿ ಕೌಂಟರ್ ಏನು, ದೌರ್ಜನ್ಯ ಮಾಡಿಸ್ಕೊಂಡವ್ರ ಮೇಲೆ ಕೌಂಟರ್ ಕೇಸ್ ಹಾಕ್ಸ್ತೀಯ. ಏನ್ ನಿನ್ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಯಾವ ಕಿರೀಟ ಕಳೆದೋಯ್ತು? ಪ್ರಧಾನಮಂತ್ರಿನ ಏಕವಚನದಲ್ಲಿ ಟೀಕೆ ಮಾಡ್ತಾರೆ, ಇವತ್ತು ಮುಖ್ಯಮಂತ್ರಿನ ಏಕವಚನದಲ್ಲಿ ಟೀಕೆ ಮಾಡ್ತಾರೆ. ದೊಡ್ಡ ಅಪರಾಧನ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ. ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ, ನಿನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ರೆ ನಿನ್ನ ಮೇಲೆ ಯಾಕೆ ಟೀಕೆ ಮಾಡ್ತಾ ಇದ್ದೆ? ನೀನು ಕಾನೂನಾತ್ಮಕವಾಗಿ ನಡ್ಕೊಂಡಿದ್ರೆ ಇಷ್ಟು ಕೇಸ್ಗಳಾಗಿದೆ. ಹೆಚ್ಚು ಕಡಿಮೆ ಒಂದು 8 ತಳ್ಳಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಆಗಿದೆ. SC STಗಳ ಮೇಲೆ ದೌರ್ಜನ್ಯ ನಡೆದಿದೆ. ಅಪರಾಧಿಗಳನ್ನ ಅರೆಸ್ಟ್ ಮಾಡಿಸಿದ್ಯಾ ನೀನು? ಇಲ್ವಲ್ಲ. ನೀನು ಯಾವ ಸೀಮೆ ಮಂತ್ರಿ? ನೀನು ದೌರ್ಜನ್ಯ ಮಾಡೋರ್ನ ಓಡಾಡಕ್ ಬಿಟ್ಟು ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸ್ ಹಾಕ್ಸ್ತೀಯಾ ಅಂತಂದ್ರೆ ನೀನೊಬ್ಬ ಮಂತ್ರಿ ಆಗಿರ್ಲಿಕ್ಕೆ ನಾಲಾಯಕ್ ಅಂತ ನಾನು ಹೇಳ್ತೀನಿ. BSP ರಾಜ್ಯಾಧ್ಯಕ್ಷರಾಗಿ ನೀನು ಮಾಡಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂತ ನಿನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನ ನಿಭಾಯಿಸಕ್ಕಾಗಲ್ಲ ಅಂತಂದ್ರೆ ನೀನ್ ಯಾಕೆ ಮಂತ್ರಿ ಆಗ್ಬೇಕು? ಏನ್ SC STಗಳ ಮೇಲೆ ಕೇಸ್ ಹಾಕ್ಸಕ್ಕೆ, ನಿನಗೆ ವೋಟ್ ಕೊಟ್ಟು ಗೆಲ್ಲಿಸಿದವ್ರ ಮೇಲೆ ಕೇಸ್ ಹಾಕ್ಸಕ್ಕೆ ನೀನು ಮಂತ್ರಿ ಆಗ್ಬೇಕಾ? ಸಿದ್ದರಾಮಯ್ಯ ದಲಿತರಾಮಯ್ಯ ಅಂತೆ. ದಲಿತರಾಮಯ್ಯ ಸಿದ್ದರಾಮಯ್ಯನಿಗೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಿನ್ನ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಈಶ್ವರ್ ಖಂಡ್ರೆ ಬೀದರ್ ಉಸ್ತುವಾರಿ ಮಂತ್ರಿ ನಿಮ್ಮನ್ನ ಗೆಲ್ಸಿ ಅಧಿಕಾರಕ್ಕೆ ತಂದಂತ ದಲಿತರನ್ನ ದಮನ ಮಾಡಕ್ ಹೊರಟಿದ್ದಾನೆ. ಮೊದಲು ಈತನಿಗೆ ಬ್ರೇಕ್ ಹಾಕು ಅಂತ ಹೇಳ್ತೀನಿ ನಾನು ಸಿದ್ದರಾಮಯ್ಯನಿಗೆ. ಸೊ ಹಾಗಾಗಿ ಈ ದೇಶದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ. ಏಕವಚನದಲ್ಲಿ ಮಾತಾಡಬೇಕಾಗುತ್ತೆ. ನಾವೇನ್ ಬುದ್ರಲ್ಲ. ಎಲ್ಲ ನಮ್ಮ ಮೇಲೆ ನಡೀತಕ್ಕಂಥ ಅನ್ಯಾಯ ದೌರ್ಜನ್ಯ ಎಲ್ಲ ತಡ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಕ್ಕೆ ನಾವೇನ್ ಬುದ್ರಾಗಿ ಹುಟ್ಟಿಲ್ಲ. ನಾವು ಮನುಷ್ಯರೇ, ನಮಗೂ ಸಿಟ್ಟು ಬರುತ್ತೆ. ಆದ್ರೆ ವಾಸ್ತವವಾಗಿ ನಿನ್ನ ನೈತಿಕ ಜವಾಬ್ದಾರಿಯನ್ನ ನೀನು ನಿಭಾಯಿಸು. ಮಾನ್ಯ ಪೊಲೀಸ್ ಇಲಾಖೆ, ಇಲ್ಲೊಬ್ಬ SP ಅವರು ಶೆಡ್ಯೂಲ್ ಕಾಸ್ಟ್ ಸಮಾಜಕ್ಕೆ ಸೇರಿದಂತವ್ರು, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ. SC STಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕಾಕಿ ಬಟ್ಟೆ ಹಾಕೊಂಡು ನೀವು ಮಂತ್ರಿ ಮನೆ ಕಾವಲ್ ಕಾಯ್ತೀರಿ ಅಂದ್ರೆ ಏನ್ರಿ ಅರ್ಥ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ಅಲ್ಲಿ ಎಕ್ಸಾಮ್ ಬರೆದು IPS ಆಫೀಸರ್ ಆಗಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ಗಳಿಂದ ನೀವು DC SP ತಹಸೀಲ್ದಾರ್ಗಳಾಗಿದ್ರಿ, ಇನ್ಸ್ಪೆಕ್ಟರ್ಗಳಾಗಿದ್ರಿ. ನಿಮ್ಮನ್ನ DC SPಗಳು ಮಾಡಿರ್ತಕ್ಕಂಥದ್ದು ಸಂವಿಧಾನದ ಪ್ರಕಾರ ಆಡಳಿತ ಮಾಡಿ ಅಂತ. ಮಂತ್ರಿಗಳ ಮನೆ ಕಾವಲ್ ಕಾಯಿರಿ, ಮಂತ್ರಿಗಳು ಹೇಳ್ದಂಗೆ ಮಾಡಿ ಅಂತಲ್ಲ. ನಿಮ್ಗೊಂದು ಕಾನೂನು ಚೌಕಟ್ಟಿದೆ. ಆ ಕಾನೂನು ಚೌಕಟ್ಟನ್ನ ದಯಮಾಡಿ ಮೀರಬೇಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ ಸ್ಥಾನಕ್ಕೆ ಅವಮಾನ. ಅದು ನಿಮಗೆ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಬಡವರ ಮೇಲೆ, ದಲಿತರ ಮೇಲೆ ಬಳಸ್ತಿರಲ್ಲ, ಅದೇ ತಾಕತ್ತನ್ನ ದೌರ್ಜನ್ಯ ಮಾಡೋರ ಮೇಲೆ ಬಳಸಿ. ಆಗ ನಿಮ್ಮ ತಾಕತ್ತನ್ನ ನಾವು ಮೆಚ್ಕೊಳ್ತೀವಿ. ಅದನ್ನ ಬಿಟ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರು ಕಪಿಲ್ ಗೌಡ್ ಬೋಲೆ ಏಕವಚನದಲ್ಲಿ ಏನ್ ದಮ್ಮು ಅಂದ್ರೆ ಏನ್ರಿ ಮಾತಾಡ್ಲಿಲ್ವಾ? ಎಲೆಕ್ಷನ್ ಟೈಮಲ್ಲಿ ಈ ಯಾರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ನೀವೇ ಮಾತಾಡ್ತಾ ಇದ್ರಿ. BJP ಅವ್ರ ಮೇಲೆ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇದ್ರು, ಕಾಂಗ್ರೆಸ್ ಅವ್ರ ಮೇಲೆ BJP ಅವ್ರು ಮಾತಾಡ್ತಾ ಇದ್ರು. ಏನ್ ದಮ್ಮು ತಾಕತ್ತು ಬಹಳ ಕೆಟ್ಟ ವರ್ಡ್. ಅದು ಬಹಳ ಕೆಟ್ಟ ವರ್ಡ್ ಆಗಿದ್ರೆ CT ರವಿ ಮೇಲೆ 100 ಕೇಸ್ ಹಾಕ್ಬೇಕಾಗಿತ್ತು, ಬಸವರಾಜ ಬೊಮ್ಮಾಯಿ ಮೇಲೆ 100 ಕೇಸ್ ಹಾಕಬೇಕಾಗಿತ್ತು. ಇದೇ ಸಿದ್ದರಾಮಯ್ಯ ದಮ್ಮು ತಾಕತ್ ಅಂತೇಳಿ ಅಸೆಂಬ್ಲಿ ಒಳಗಡೆ ಮಾತಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ಅಲ್ವಾ? ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊತೀನಿ, ದಯಮಾಡಿ ಈ ದಬ್ಬಾಳಿಕೆ ಕೊನೆಗೊಳ್ಳಬೇಕು. ಈ ಸರ್ಕಾರ ಬಂದಿರೋದು 90% SC STಗಳ ಓಟಿಂದ, ಮುಸಲ್ಮಾನರ ಓಟಿಂದ. ಈಶ್ವರ್ ಖಂಡ್ರೆ ಜಾತಿಯವರು ಈಶ್ವರ್ ಖಂಡ್ರೆನ ಗೆಲ್ಸಿಲ್ಲ. ಈಶ್ವರ್ ಖಂಡ್ರೆ ಜಾತಿಯವರು BJP ಓಟ್ ಹಾಕ್ತಾರೆ 90%. ಹಂಗಾಗಿ ನಾನು ಹೇಳ್ತೀನಿ, ದಲಿತರ ಋಣದಿಂದ ನೀನು ಗೆದ್ದಿದ್ಯಾ ಮಿಸ್ಟರ್ ಈಶ್ವರ್ ಖಂಡ್ರೆ. ಮರ್ಯಾದೆಯಿಂದ ದಲಿತರಿಗೆ ರಕ್ಷಣೆ ಕೊಡು. ನೀನು ಕೊಡಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು RSS BJP ಸೇರ್ಕೊಂಡು ಅಲ್ಲಿ ನೀನು ಮಂತ್ರಿ ಆಗು. ಕಾಂಗ್ರೆಸ್ ಒಳಗಡೆ
ದಲಿತ ಓಟಿಂದ ಗೆದ್ದು ಬಂದು SC STಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿದೆಯಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ನಾನೇ ಹೇಳ್ತಾ ಇದ್ದೆ. ಹಾಗಾಗಿ ನಿಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನ ನೀವು ನಿಭಾಯಿಸಕ್ಕಾಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ರಾಜ್ಯಪಾಲರು ಇದನ್ನ ಗಮನಕ್ಕೆ ತಗೋಬೇಕು. ಬೀದರ್ ಜಿಲ್ಲೆ ಒಳಗಡೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ಕುಸಿದಿದೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಳ್ಳರಿಗೆ ರಕ್ಷಣೆ ಕೊಡ್ತಾ ಇದೆ, ಮತ್ತೆ ಯಾರು ಹೋರಾಟಗಾರರಿದ್ದಾರೆ ಅವ್ರಿಗೆ ಕೇಸ್ ಆಗ್ತಾ ಇದೆ. ನಿಜವಾದಂತ ದಲಿತರ ಮೇಲೆ ಅಪರಾಧ ಮಾಡ್ತಕ್ಕಂಥ, ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಬಂಧಿಸೋದಿಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಅಂತ ನಾಲಾಯಕಗಳಾಗಿದ್ದಾರೆ. ಇಂಥ ನಾಲಾಯಕಗಳು ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಇರಬೇಡಿ. ನಿಮ್ಗೆ ಅನ್ನ ಕೊಡುವಂಥದ್ದು, ಸಂಬಳ ಕೊಡುವಂಥದ್ದು, ಸರ್ಕಾರ ನಡೆಸಕ್ ತೆರಿಗೆ ಕೊಡೋರು ಬಡವರು, ಈ ದೇಶದ ಜನ. ಸರ್ಕಾರದ ತೆರಿಗೆ ಹಣದಿಂದ ಸಂಬಳ ಸಿಗುತ್ತೆ, ಮಂತ್ರಿ ದುಡ್ಡಿಂದ ನಿಮ್ಗೆ ತೆರಿಗೆ ಸಿಗಲ್ಲ. ಮಂತ್ರಿ ಮನೆಯಿಂದ ಸಂಬಳ ಕೊಡೋಲ್ಲ ನಿಮ್ಗೆ DCSPಗಳೇ. ದಯಮಾಡಿ ಅರ್ಥ ಮಾಡ್ಕೊಬೇಕು. ಈ ಸಂದರ್ಭದಲ್ಲಿ ದಲಿತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಇನ್ನು 3 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ನಿಮ್ಮನ್ನ ಸೋಲ್ಸೋದು ಈ ರಾಜ್ಯದ, ಈ ದೇಶದ SC STಗಳಿಗೇನು ಹೊಸದೇನಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವೆಷ್ಟು ಅವಮಾನ ಮಾಡಿದ್ರಿ ಕಾಂಗ್ರೆಸ್ ಅವರು ಅಂತ ನಮಗೆ ಗೊತ್ತು. ಬಿಜೆಪಿಯವರು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಸಂವಿಧಾನ ಪುಸ್ತಕ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗದ ಕಾರಣಕ್ಕೆ SC STಗಳು ಮಾರು ಹೋಗಿ ವೋಟ್ ಹಾಕಿದ್ದಾರೆ. ಆದ್ರೆ ನಮ್ಮ ವೋಟ್ ತಗೊಂಡು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಮತ್ತೆ ನಿಮ್ಗೆ ವೋಟ್ ಹಾಕಂತ ಮೂರ್ಖರಾಗಲ್ಲ ದಲಿತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾವು ಇವತ್ತಿಂದ ಏನು ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಆಗಿದೆ, ಮತ್ತೆ ಎಲ್ಲಾ ದಲಿತ ಮುಖಂಡರುಗಳ ಮೇಲೆ ಕೇಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡ್ತೀವಿ, ಮತ್ತೆ ರಾಜ್ಯದ DG IG ಭೇಟಿ ಮಾಡ್ತೀವಿ, ಮತ್ತೆ ಇಲ್ಲಿನ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಏಕಮುಖವಾಗಿ SC STಗಳ ಮೇಲೆನೆ ಕೇಸ್ ಆಗ್ತಾ ಇರ್ತಕ್ಕಂಥ, SC STಗಳ ಮೇಲೆ ದೌರ್ಜನ್ಯ ಮಾಡಿದಂತವ್ರನ್ನ ಬಂಧಿಸದೇ ಇರ್ತಕ್ಕಂಥದ್ದನ್ನ DG IG ಹತ್ರ ನಾವು ಮಾತಾಡ್ತೀವಿ. ಹಾಗಾಗಿ ಇನ್ನು ಮುಂದೆ ಯಾರು ಕೂಡ SC STಗಳ ಮೇಲೆ ಯಾವುದೇ ದೌರ್ಜನ್ಯ ನಡೆದ್ರೆ ಯಾರು ಸಹಿಸಿಕೊಳ್ತಕ್ಕಂಥ ಅಗತ್ಯ ಇಲ್ಲ. ಬಹುಜನ್ ಸಮಾಜ್ ಪಾರ್ಟಿ ಖಂಡಿತವಾಗ್ಲೂ ಈ ಎಲ್ಲಾ ಹೋರಾಟಗಳನ್ನ ಬೆಂಬಲಿಸುತ್ತೆ. ನಾವು ಯಾವುದೇ ಅನ್ಯಾಯ ಮತ್ತು ಅತ್ಯಾಚಾರ ದೌರ್ಜನ್ಯವನ್ನು ಸಹಿಸಿಕೊಳ್ಳೋ ಅಂತವರಲ್ಲ. ನಮಗ್ ಶಕ್ತಿ ಇದೆ. ಇವತ್ತು BSP 94ರಲ್ಲೇ ಬೀದರ್ನಲ್ಲಿ ಗೆದ್ದಿತ್ತು. ಜನ ಇನ್ನೂ ಮರ್ತಿಲ್ಲ. ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ, ನೀವು ಆಟ ಆಡ್ತಾ ಇದ್ರಿ. BSP ಎದ್ರೆ ಕಾಂಗ್ರೆಸ್ ಗ್ಯಾರಂಟಿ ಮಲಗುತ್ತೆ. ಆ ಕೆಲಸವನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಮಾಡಿ ತೋರಿಸ್ತೀವಿ. ಅಷ್ಟರೊಳಗೆ ಏನು ಆಗಿರ್ತಕ್ಕಂಥ ತಪ್ಪುಗಳಿದೆ, ಏನು ಇಲ್ಲಿ ಅಟ್ರಾಸಿಟಿ ಕೇಸ್ಗಳು ನಡೆದಿದೆ, ಬಾಬಾ ಸಾಹೇಬರ ಏನು ಪ್ರತಿಭೆಗಳಿಗೆ ಅವಮಾನ ಆಗಿದೆ, ತಮ್ಮ ಚಕ್ರಕ್ಕೆ ಅವಮಾನ ಆಗಿದೆ, ಹಳ್ಳಿಗಳಲ್ಲಿ ಅಟ್ರಾಸಿಟಿ ಕೇಸ್ ನಡೆದಿದೆ, ಆ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು. ಹಾಗೆ ಯಾರು ಅಮಾಯಕರು SC STಗಳು ಲೀಡರ್ಗಳು ಇನ್ಕ್ಲೂಡಿಂಗ್ ಕಪಿಲ್ ಗೋಡ್ಬಲ್ಲೆ ಅವ್ರ ಮೇಲೆ ಹಾಕಿರ್ತಕ್ಕಂಥ FIR ನ ಮಾನ್ಯ SP, ನಿಮ್ಗೆ ನಿಜವಾಗ್ಲೂ ಮನುಷ್ಯತ್ವ ಇದ್ರೆ, ನೀವು ನಿಜವಾಗ್ಲೂ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ಳೋದಾದ್ರೆ ಆ FIR ನ ರದ್ದು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ನನ್ನ ಎಲ್ಲ ದಲಿತ ಸಂಘಟನೆಗಳ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಈ ಹೋರಾಟವನ್ನ ನಿಲ್ಲಿಸಬೇಡಿ. ನಮ್ಮನ್ನ ಕುಗ್ಗಿಸ್ಲಿಕ್ಕೆ ನಿಮ್ಮನ್ನ BJP ಏಜೆಂಟ್ಗಳನ್ಬೋದು, JDS ಏಜೆಂಟ್ಗಳನ್ಬೋದು, ಅದಕ್ಕೆ ತಲೆ ಕೆಡಿಸ್ಕೊಂಬೇಡಿ. ನಾವು ಯಾರು BJP ಏಜೆಂಟ್ಗಳು ಆಗಕ್ಕೆ ಸಾಧ್ಯ ಇಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಜೆಂಟ್ಗಳು, ಸಂವಿಧಾನದ ಏಜೆಂಟ್ಗಳು, ಕಾನೂನು ಪ್ರಕಾರ ಇರ್ತಕ್ಕಂಥ ಏನು ಕಾನೂನು ಪ್ರಕಾರ ನಡೀತಕ್ಕಂಥವ್ರು ಅಂತ ಹೇಳ್ತಾ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಾವು ಇದರಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಜಿಲ್ಲಾ ಮಂತ್ರಿಗೂ ಎದುರೋ ಪ್ರಶ್ನೆ ಇಲ್ಲ, DC SPಗೂ ಎದುರೋ ಪ್ರಶ್ನೆ ಇಲ್ಲ. ಯಾಕೆ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಸಮುದಾಯದ ಪರ ಹೋರಾಟ ಮಾಡ್ತಕ್ಕಂಥವ್ರು. ನಾವೇನು ಗನ್ ಹಿಡ್ಕೊಂಡಿಲ್ಲ, ನಾವೇನು ಲಾಠಿ ಬೂಟ್ನ ಹಿಡ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ನಾವು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜನ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಸಂವಿಧಾನದ ಒಳಗಡೆ ನಾವು ಹೋರಾಟ ಮಾಡಲಿಕ್ಕೆ ನಮಗೆಲ್ಲ ಅವಕಾಶಗಳಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಈ ಹೋರಾಟವನ್ನ ನಿಲ್ಲಿಸಲ್ಲ. ಇದು ಖಂಡಿತ ಮುಂದುವರಿಸ್ತೀವಿ. ಇಲ್ಲಿ ಮಾತ್ರ ಅಲ್ಲ, ಇದನ್ನ ರಾಜ್ಯ ಮಟ್ಟಕ್ಕೂ ಕೂಡ ಮಿಸ್ಟರ್ ಈಶ್ವರ್ ಖಂಡ್ರೆ ಇಲ್ಲಿಗೆ ನಿಲ್ಲಿಲ್ಲ ಅಂತಂದ್ರೆ ಇವತ್ತು ಬೀದರ್ನಲ್ಲಿ ನಿಮ್ಮ ವಿರುದ್ಧ ಪ್ರೊಟೆಸ್ಟ್ಗಳಿದೆ. ಇದನ್ನ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡ್ತೀವಿ. ಮುಂದೆ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ವೈಫಲ್ಯ ಮತ್ತು ಬೀದರ್ ಜಿಲ್ಲೆನಲ್ಲಿ ನಡೆದಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ನಾವು ಬೆಂಗಳೂರಿನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಮಾಡಿ ಈಶ್ವರ್ ಖಂಡ್ರೆ ಎಂತ ನಾಲಾಯಕ ಮಂತ್ರಿ ಅಂತ ಅಲ್ಲೇ ಹೇಳ್ತೀವಿ ಬೆಂಗಳೂರಲ್ಲಿ. ಆ ಕೆಲಸವನ್ನ ಮಾಡಕ್ ಮೊದಲೇ ಎಚ್ಚೆತ್ಕೊಳ್ಳಿ. ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಹೋರಾಟಗಾರರ ಮೇಲೆ ಕ್ರಮ ಕೈಗೊಳ್ಳಕ್ಕಲ್ಲ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿರೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ಹೋರಾಟ ಮುಂದುವರಿಯುತ್ತೆ. ನ್ಯಾಯ ಪಡೆಯುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.